था, मगर आप काफ़ी लोग दूर दूर से आए तो हिंदी में भी थोड़ा सा बात करें. ಮುಂದೆ ನಿಂತಿರೋಳು ಕೂತ್ಕೊಂಬಿಡಿ, ಕೂತ್ರೆ ಹಿಂದಿರೋರು ಕಾಣಿಸ್ತದೆ. ಅದೆಲ್ಲ ಹಾಗೆ ಎಷ್ಟು ಟೈಮ್ ಈಗ? 5:35. ಏನಪ್ಪ, ಯಾವ ವಿಷಯದಲ್ಲಿ ನಾವು ಮಾತಾಡಬೇಕು? ಅವ್ರಿಗೊಂದು ಕುರ್ಚಿ ತಂದು ಕೊಡು, ಅವ್ರು ಕೂತ್ಕೊಳ್ಳೋಕೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೊಂದು ಪ್ಲಾಸ್ಟಿಕ್ ಕುರ್ಚಿ ಅಲ್ಲೆಲ್ಲ ಒಂದು ಕುರ್ಚಿ ಕೊಡ್ತಾರೆ, ನೀವು ನಿಂತಿರಿ ಸ್ವಲ್ಪ ಹೊತ್ತು. ಒಂದು ಚೇರ್ ತಗೊಂಬರ್ತಾರೆ, ಯಾರು ಕೆಳಗೆ ಕೂತ್ಕೊಳ್ತಾರೆ. ಏನು ಏನಾದ್ರು ಪ್ರಶ್ನೆ ಇದೆಯಾ, ಏನಾದರೂ ವಿಷಯ ಇದೆಯಾ? ಯಾವ ವಿಚಾರ? ಅಷ್ಟಾವಕ್ರ ಕನ್ನಡದಲ್ಲಿ ಮಾಡಬೇಕು. ಹಾಂ, ಮಾಡಿ ಶುರು ಮಾಡ್ತೀವಿ, ಅದೇ ಮಾಡೋಣ. ಕನ್ನಡದಲ್ಲಿ ನಾವು ಮಾಡ್ತೀವಿ, ಟೇಪ್ ಮಾಡ್ತೀವಿ. ಕೇಳಿ, ಏನು ಅನುಮಾನ? ಅಷ್ಟಾವಕ್ರ ಜನಕನಿಗೆ ಹೇಳುತ್ತಿದ್ದ ಹಾಗೆ ಜನಕನ ಮನಸ್ಸಿನಲ್ಲಿ ಆಶ್ಚರ್ಯದ ಉದ್ಗಾರ ಉಂಟಾಯಿತು. ಆಗ ಅಹೋ ಅಂತಂದ, ಅಂದ್ರೆ ನನ್ನ ಹತ್ರ ಯಾವಾಗಲೂ ಇದ್ದಿದೆ, ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ಲ. ಓ ಹೌದಾ ಅಂತೀರಿವಲ್ಲ, ಏನಾದ್ರೂ ಹೌದಾ ಅಂತ. ಹೌದಾ ಅನ್ನೋದು ಅಹೋ ಅಂತ. ಹೌದಾ, ಹಾಗಿದೆಯಾ ಸಮಸ್ಯೆ ಅಂತ ಹೇಳಿ ನನಗೆ ನಮಸ್ಕಾರ ಮಾಡ್ಕೊತೀನಿ. ಅಹೋ ನಮೋ ಮಹ್ಯಂ, ನನಗೆ ನಾನು ನಮಸ್ಕಾರ ಮಾಡ್ಕೊತೀನಿ. ನಾನು ಯಾರು ಅಂತ ಇಲ್ಲಿವರೆಗೆ ನಾನು ತಿಳ್ಕೊಂಡಿರ್ಲಿಲ್ಲ, ಈಗ ತಿಳ್ಕೊಂಡಿದ್ದೀನಿ. ನನ್ನಲ್ಲಿರ್ತಕ್ಕಂಥ ಬೇರೆ ಯಾವುದೂ ಇಲ್ಲ, ನಾನು ಯಾರೂ ಅಲ್ಲ, ಪರಮಾತ್ಮನೇ ಅಂತ ಅನ್ನೋ ಅನುಭೂತಿ ಉಂಟಾಯ್ತು. ಸುಮ್ಮನೆ ಕೂತ್ಕೊಂಡು ನಾನು ಪರಮಾತ್ಮ ಅಂದ್ರೆ ಮೈ ಕೈ ನೋಡ್ತಾ ಇದೆ, ನಾನು ಪರಮಾತ್ಮ ಅಂದ್ಕೊಂಡು ಎಲ್ಲಿ ನಮ್ಮ ಮನಸ್ಸಿಗೆ ನಮ್ಗೆ ಗೊತ್ತಾಗೋದು. ಅಲ್ಲೇ ಮೈ ಕೈ ನೋಡ್ತಾ ಇದೆ, ನನ್ನ ಮುಂದೆ ಒಂದು ಕೆಲಸ ಮಾಡೋಕ್ಕಾಗೋದು. ನಾನು ಪರಮಾತ್ಮ ಅಂದ್ಕೊಂಡ್ರೆ ಏನು ಪ್ರಯೋಜನ? ಪರಮಾತ್ಮ ಅಂದರೆ ಸರ್ವಶಕ್ತಿಮಾನ್, ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವವ್ಯಾಪಕತ್ವ ಇರಬೇಕಲ್ಲ. ಶರೀರ ನಾನು ಅಂದ್ಕೊಂಡಾಗ ಶರೀರಕ್ಕೆ ಎಲ್ಲಿ ವ್ಯಾಪಕತ್ವ ಇದೆ? ಶರೀರ ಎಲ್ಲೆಲ್ಲ ಕಡೆ ವ್ಯಾಪಿಸ್ಕೊಂಡಿದೆ, ಮನಸ್ಸು ವ್ಯಾಪಿಸ್ಕೊಂಡಿದೆಯಾ? ಇಲ್ಲ. ಆತ್ಮನ ಅರಿವುಂಟಾದಾಗ ಅನ್ನಿಸ್ತದೆ ನನಗೂ ಅವನಿಗೂ ಭೇದವಿಲ್ಲ. ಸೋಹಂ ಅಂತ, ಅವನೇ ನಾನು, ನಾನೇ ಅವನು ಅಂತಕ್ಕಂಥ ಉದ್ಗಾರ ಮನಸ್ಸಿನಲ್ಲಿತ್ತು.
ಪ್ರಸನ್ನತೆಯಿಂದ ಚಿಕ್ಕ ಮನಸ್ಸು ಕರಗಿ ವಿಶಾಲ ಆತ್ಮನಲ್ಲಿ ವಿಶ್ರಾಮ ಮಾಡ್ತದೆ. ಈ ಅನುಭೂತಿಯನ್ನೇ ಮುಖ್ಯವಾಗಿ ಹೇಳಿರ್ತಕ್ಕಂಥ ಅದೇ ಅಷ್ಟಾವಕ್ರ ರಹಸ್ಯ ಮಹತ್ವ. ಅದಕ್ಕೆ ನಾವೇನು ಹೇಳ್ತೀವಿ, ದೇವನೊಬ್ಬ ನಾಮ ಹಲವು ಅಂತ. ಆದ್ರೆ ದೇವನ್ನ ಬೇರೆ ಎಲ್ಲೋ ಹುಡ್ಕಕ್ಕೆ ಪ್ರಯತ್ನ ಪಡ್ತೀವಿ, ಅಲ್ಲಿ ಇಲ್ಲಿ, ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ, ನೆಲದಲ್ಲಿ, ನೀರಲ್ಲಿ, ಎಲ್ಲ ಕಡೆ ಹುಡುಕಕ್ಕೆ ನೋಡ್ತೀವಿ. ಎಲ್ಲ ಕಡೆ ಹುಡುಕ್ತೀವಿ, ನಮ್ಮೊಳಗೆ ನಾವು ಹುಡ್ಕೊಳಕ್ ಹೋಗೋದಿಲ್ಲ. ಇರೋ ಕಡೆ ಬಿಟ್ಟು ಇರದೇ ಇರೋ ಕಡೆ ಎಲ್ಲ ಹುಡುಕ್ತಾ ಹೋಗ್ತೀವಿ. ಅದಲ್ಲ, ನಾವು ಎಲ್ಲಿ ಪರಮಾತ್ಮ ಇದ್ದಾನೋ ಅಲ್ಲಿ ಅವನಿಗೋಸ್ಕರ ತವಕವನ್ನು ಆತುರತೆಯಿಂದ ಆ ಪರಮಾತ್ಮನ ನಮ್ಮ ಒಳಗಡೆನೇ ಕಂಡುಕೊಡ್ಕೊಂತ ಪ್ರಕ್ರಿಯೆಗೆ ಧ್ಯಾನ ಅಂತ ಹೇಳ. ಗೊತ್ತಾಯ್ತಲ್ಲ? ಧ್ಯಾನ ಅಂದ್ರೇನು? ಪೂಜೆಯ ಪರಾಕಾಷ್ಠ. ಪೂಜೆ ಅಂದ್ರೇನು? ಸತ್ಕಾರ. ಎಲ್ಲವನ್ನೂ ಸತ್ಕಾರ ಮಾಡಬೇಕು. ನೆಲವನ್ನು, ನೀರನ್ನು, ಅಗ್ನಿಯನ್ನು, ಗಾಳಿಯನ್ನು, ಆಕಾಶವನ್ನು, ಪಂಚಭೂತಗಳನ್ನು ಸತ್ಕಾರ ಮಾಡಿ, ನಮ್ಮ ಶರೀರವನ್ನು ಸತ್ಕಾರ ಮಾಡಿಕೊಂಡು, ಅದಕ್ಕೆ ನೋಡಿ ಆಚಮನ್ಯ ಮಾಡಿ ಅಂತಾರೆ. ಆ ಜಲದಲ್ಲಿ ಅಭಿಮಂತ್ರ ಮಾಡಿ ಆ ದೇವರ ನಾಮವನ್ನು ನಮ್ಮ ಒಳಗಡೆ ತೆಗೆದುಕೊಳ್ಳೋದು. ಕೇಶವಾಯ ಸ್ವಾಹ ಅಂತ ಅಂದ್ರೆ ಕೇಶವನ್ನೇ, ನಮ್ಮ ಒಳಗಡೆ ಇರ್ತಕ್ಕಂಥ ಕೇಶವನಿಗೋಸ್ಕರ ನಾನು ಈ ಜಲವನ್ನು ಸ್ವೀಕಾರ ಮಾಡ್ತೀನಿ, ಆಚಮನ್ಯ ಮಾಡೋದು. ನಾರಾಯಣ, ಕೇಶವ ಎಲ್ಲ ನಮ್ಮ ಒಳಗಿದ್ದಾನೆ. ಹಾಗೆ ಒಂದೊಂದು ಅಂಗದಲ್ಲೂ ಎಲ್ಲ ದೇವತೆಗಳನ್ನು ಸ್ಥಾಪನೆ ಮಾಡಿಕೊಂಡು ನಿಶ್ಚಳವಾಗಿ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದೇ ಧ್ಯಾನ. ಈಗ ನಾನು ಏನು ಮಾಡಕ್ಕೆ ಹೋಗೋದಿಲ್ಲ, ಭಗವಂತ ನನ್ನೊಳಗಿದ್ದಾನೆ, ನನ್ನವನಾಗಿದ್ದಾನೆ ಅಂತ ಭಾವಿಸ್ತಕ್ಕಂಥ. ಗೊತ್ತಾಯ್ತಲ್ಲ? ಅದು ಮಾಡಿ ಇವತ್ತು ಹೋಗಿ ನೀವು ಮನೆಗೆ ಹೋದ್ಮೇಲೆ ರಾತ್ರಿ ಮಲಗಕ್ಕಿಂತ ಮುಂಚೆ ಮಾಡ್ತೀರಾ ಎಲ್ಲರೂ? ಮಲಗಕ್ಕಿಂತ ಮುಂಚೆ ಎಲ್ಲ ಕೂತು ಭಗವಂತ ನನ್ನೊಳಗೆ ಇದ್ದಾನೆ, ಅವನಿಗೆ ನಮೋ ಮಹ್ಯಂ, ಅವನಿಗೆ ನಮೋ ನಮಃ ಅಂತ ಹೃದಯ ಕಮಲದಲ್ಲಿ ಇರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡಿ ವಿಶ್ರಾಮ ಮಾಡ್ರಿ. ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ. ನಿಮ್ಮ ಕೆಲಸ ಇಲ್ಲ ಎಷ್ಟು ಚೆನ್ನಾಗಿ ಆಗ್ತದೆ, ಎಷ್ಟು ಚೆನ್ನಾಗಿ ನೀವು ಎಚ್ಚರಗೊಳ್ತೀರಾ. ಗೊತ್ತಾಯ್ತಲ್ಲ? ಅದಕ್ಕೆ ಗುರು ಆಗಿರಲಿ, ಪರಮಾತ್ಮ ಆಗಿರಲಿ, ನಮ್ಮ ಆತ್ಮನೇ ಆಗಿರಲಿ, ಇದರಲ್ಲಿ ಭೇದವಿಲ್ಲ. ಎಲ್ಲ ಮೂರು ನಮ್ಮ ಒಳಗಿದ್ದಾರೆ. ಗೊತ್ತಾಯ್ತಲ್ಲ? ಗುರುವನ್ನ ಒಳಗಡೆ ಇಟ್ಕೊಳ್ಳಿ ನಿಮ್ಮ ಹೃದಯದಲ್ಲಿ, ಪರಮಾತ್ಮನ ಹೃದಯದಲ್ಲಿ ಇಟ್ಕೊಳ್ಳಿ. ನೀವೇ ನಿಮ್ಮ ಹೃದಯದಲ್ಲಿರಿ, ನಿಮ್ಮ ಅಂತರ್ಮುಖರಾಗಿರಿ. ಅಂತರ್ಮುಖಿ ಸದಾ ಸುಖಿ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗ್ಯ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿ ಅಂತ. ನಮ್ಮ ಆತ್ಮ ಚೈತನ್ಯ ಆಗಿದೆ, ಶರೀರ ರೂಪದಲ್ಲಿಲ್ಲ, ಆಕಾಶದ ರೂಪದಲ್ಲೆಲ್ಲ ಕಡೆ ವ್ಯಾಪಿಸ್ಕೊಂಡಿದೆ. ಆ ವ್ಯಾಪಕವಾಗಿರ್ತಕ್ಕಂಥ ತತ್ವವನ್ನು ಅನುಸಂಧಾನ ಮಾಡೋದೇ ಅಷ್ಟಾವಕ್ರ. ಗೊತ್ತಾಯ್ತಲ್ಲ? ಅದ್ರ ಬಗ್ಗೆ ಮುಂದೆ ಮಾತಾಡೋಣ.